ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಕುರುಕ್ಷೇತ್ರ ಯುದ್ಧದ ಸಮಯ. ರಣಭೂಮಿಯಲ್ಲಿ ಅರ್ಜುನ ಮತ್ತು ಕರ್ಣ ಮುಖಾಮುಖಿ ಸಂಧಿಸುವ ರಣ ಭೀಕರ ದೃಶ್ಯ. ಅದಾಗಲೇ ಇಬ್ಬರ ನಡುವೆ ಭೀಕರ ಕಾಳಗವೇ ನಡೆದಿತ್ತು. ಇತ್ತ ಕಡೆ ಕರ್ಣನ ಪರಾಕ್ರಮಕ್ಕೆ ಮೆಚ್ಚಿದ ಶ್ರೀಕೃಷ್ಣ ರಾಧೇಯನನ್ನ ಹೊಗಳುತ್ತಿದ್ದ. ಅಲ್ಲದೆ ಪಾರ್ಥನಿಗೂ ಕರ್ಣನ ದೌರ್ಬಲ್ಯವನ್ನ ತಿಳಿಸುತ್ತಿದ್ದ. ಹೀಗೆ ಕರ್ಣ ಪಾಂಡವರು ಹಾಗೂ ಅರ್ಜುನನ ಭುಜಾಬಲವನ್ನ ಅಲುಗಾಡಿಸಲು ಪ್ರಹರಿಸಿದ್ದು ಸರ್ಪಾಸ್ತ್ರವನ್ನ. ಆ ನಿಗೂಢ ಸರ್ಪಾಸ್ತ್ರದ ಶಕ್ತಿ ಹೇಗಿತ್ತು ಅನ್ನೋದು ನಿಜಕ್ಕೂ ಹುಬ್ಬೇರಿಸುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಸರ್ಪಾಸ್ತ್ರದ ಶಕ್ತಿ ಎಂಥದ್ದು ಅನ್ನೋದರ ಜೊತೆಗೆ ಯುದ್ಧ ಭೂಮಿಯಲ್ಲಾದ ಪ್ರಸಂಗಗಳನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕರ್ಣನ ಪರಾಕ್ರಮವನ್ನರಿತಿದ್ದ ಶ್ರೀಕೃಷ್ಣ ಧರ್ಮ ಯುದ್ಧಕ್ಕೆ ಅಣಿಯಾದ. ಹಾಗಾಗಿ ಕರ್ಣನ ದೌರ್ಬಲ್ಯವನ್ನೇ ಗುರಿಯಾಗಿಸಿದ ಶ್ರೀಕೃಷ್ಣ ಪಾರ್ಥನಿಗೆ ಹೇಳ್ತಾನೆ, ಪಾಂಡವ ಶ್ರೇಷ್ಠನೇ, ಈ ಮಹಾರಥಿಯನ್ನ ಅಲಕ್ಷಿಸಬೇಡ. ನಿನ್ನನ್ನು ತೈಲರಹಿತ ತಿಲದಂತೆ ಭಾವಿಸಿ ಸೇರಿದ ದುರ್ಯೋಧನನ ಸಭೆಯಲ್ಲಿ ಕದನವನ್ನೊಡ್ಡುತ್ತಿದ್ದಾನೆ. ಅವನಾಡಿದ ಕರ್ಣ ಕಠೋರವಾದ ನುಡಿಗಳನ್ನ ಎಣಿಸಿಕೋ. ಈ ದುಷ್ಟನಿಂದಾಗಿ 12 ವರ್ಷಗಳ ಅವಧಿಯಲ್ಲಿ ಕೇಶರಾಶಿಯನ್ನ ಕಟ್ಟಿಕೊಳ್ಳದೆ ಇದ್ದ ಪಾಂಚಾಲೆಯ ದುರವಸ್ಥೆಯನ್ನ ಸ್ಮರಿಸಿಕೋ. ಧೃತರಾಷ್ಟ್ರನು ನೀವು ದಾಸ್ಯ ಸಂಕಲೆಯಿಂದ ವಿಮೋಚಿಸಲ್ಪಟ್ಟಾಗ ಅಹೋಸ್ತ್ರಿ ಗತಿ ಪಾಂಡು ಪುತ್ರಾಣಾಂ ಎಂದ್ರೆ ಜಗದ ಮಹಾಪ್ರತಾಪಿಗಳೆನಿಸಿದ 5 ಪಾಂಡವರು ಜೂಜಿನಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳಲಿಕ್ಕೆ ಓರ್ವ ಸ್ತ್ರೀಗೆ ಮೊರೆ ಹೋದರು ಎಂದು ಹೀನಾಯಮಾನವಾಗಿ ನಿಂದೆಗೈದ ಈ ಧೂರ್ತನನ್ನ ಇನ್ನೂ ಜೀವದಿಂದ ಬಿಡುವುದು ಸರಿಯಲ್ಲ. 7 ಅರ್ಜುನ, ವಿಳಂಬಿಸದಿರು. ಸೂರ್ಯಾಸ್ತಮಾನವಾಗುವ ಮೊದಲು ಅಣ್ಣನಿಗೆ ಭಾಷೆಯನ್ನ ಕೊಟ್ಟ ಪ್ರಕಾರ ಅವನ ಶಿರಸ್ಸನ್ನ ಧರೆಗುರುಳಿಸು. ಉಪೇಕ್ಷೆ ಮಾಡಲು ಇದು ಸಮಯವಲ್ಲ ಎಂದು ಎಚ್ಚರಿಸ್ತಾನೆ. ಘನಘೋರ ಕಾಳಗ ಮುಂದುವರಿಯಿತು. ಅವರೊಳಗೆ ಆದ ಪರಸ್ಪರ ಆಘಾತ ಪ್ರತ್ಯಾಘಾತಗಳನ್ನು ನೋಡಿ ಯೋಧರು ಬಲೆ ಕರ್ಣ, ಬಲೆ ಪಾರ್ಥ ಎಂದರು. ಕಿರೀಟಿಯ ಪರಾಕ್ರಮಕ್ಕೆ ಬೆರಗಾಗಿ ಸ್ವತಃ ಇಂದ್ರನು ಸ್ವರ್ಗದಿಂದಿಳಿದು ಮಗನ ಮುಖ ಕಮಲವನ್ನ ತನ್ನ ಭವ್ಯ ಹಸ್ತಗಳಿಂದ ಸವರಿದನಂತೆ. ಜಗಚಕ್ಷುವಾದ ಸೂರ್ಯನು ತನ್ನ ಪುತ್ರ ಕರ್ಣನ ಪ್ರತಾಪದಿಂದ ಪುಳಕಿತನಾಗಿ ನಭದಿಂದಿಳಿದು ಕರ್ಣನ ಮೊರೆಯ ಮೇಲೆ ಕೈಯಾಡಿಸಿದ. ರಣ ಭಯಂಕರವಾದ ಸೂರ್ಯ ಸುತನ ಬತ್ತಳಿಕೆಯಲ್ಲಿ ಶರಗಳು ಕ್ಷಯಿಸುವುದುವೆ ಹೊರತು ಜಯಲಲನೆ ಒಲಿಯಲಿಲ್ಲ. ಏನು ಮಾಡಲಿ, ನನ್ನನ್ನು ನಂಬಿದ ಕೌರವರಿಗೆ ಹೇಗೆ ಜಯವನ್ನ ತರಲಿ ಎಂದು ತನ್ನ ಗುರುವನ್ನ ಪ್ರಾರ್ಥಿಸಿ ಬತ್ತಳಿಕೆಗೆ ಕೈ ಹಾಕಿದಾಕ್ಷಣ ಕರ್ಣನಿಗೆ ರೌದ್ರ ದರ್ಪದ ಸರ್ಪಬಾಣ ದೊರಕಿತು. ಕೋಪದಿಂದ ಉರಿಯನ್ನ ಕಾರುತ್ತಿದ್ದ ಉರಗಾಸ್ತ್ರದ ವಿಷಜ್ವಾಲೆಗೆ ಗಗನ ಪಥದಲ್ಲಿ ಪಕ್ಷಿ ಸಂಕುಲಗಳು ಬಂದುವು. ಉಗುಳುತ್ತಿರುವ ವಿಷಜ್ವಾಲೆಯನ್ನ ತಡೆಯಲಾರದೆ ಉಭಯ ಸೈನ್ಯಗಳು ಕಂಗೆಟ್ಟವು. ನಾಕಾಧೀಶನಾದ ಇಂದ್ರನು ಮಗನಿಗೆ ಅಪಜಯವಾಗಬಹುದಾದ ಸನ್ನಿವೇಶಕ್ಕೆ ಭಯಗೊಂಡಾಗ ಬ್ರಹ್ಮದೇವ ಸಂತೈಸ್ತಾನೆ. ಆ ಕ್ಷಣ ರಾಧೇಯನ ಆನಂದಕ್ಕೆ ಪಾರವಿರಲಿಲ್ಲ. ಮೂಡಿಗೆಯಿಂದ ಬಾಣವನ್ನ ತೆಗೆದು ಹರ್ಷದಿಂದ ಹಿಗ್ಗಿದ. ಅರ್ಜುನನ ಶಿರಸ್ಸನ್ನ ಕತ್ತರಿಸುವ ಉತ್ಸಾಹದಿಂದ ಕುತ್ತಿಗೆಗೆ ಗುರಿಯಿಟ್ಟು ಸಾರಥಿಯಾದ ಶಲ್ಯನನ್ನ ಪ್ರಶ್ನಿಸಿದ. ಮಾದ್ರಾಧಿಪತಿ, ಉದಯಿಸಿದ ಸೂರ್ಯನು ಕಡಲನ್ನ ಕೂಡಲು ಸ್ವಲ್ಪ ಸಮಯವೇ ಉಳಿದಿದ್ದರೂ ಕೂಡ ನಮ್ಮೊಳಗೆ ಜಯದ ಇತ್ಯರ್ಥವಾಗಲಿಲ್ಲ. ನನ್ನ ಬಾಣಗಳು ಮುಗಿದಿವೆ ಎಂದೆಣಿಸಬೇಡ. ಕೌರವನ ಪುಣ್ಯದ ಬೀಡು ಮುಚ್ಚಿಲ್ಲ. ಇದೋ ನೋಡುತ್ತಿರು, ಬುಸುಗುಟ್ಟುವ ಈ ಸರ್ಪಾಸ್ತ್ರವು ವೈರಿಯನ್ನ ಕಚ್ಚಿಕೊಲ್ಲುವ ದಿಟ್ಟ ಪ್ರತಿಜ್ಞೆ ಮಾಡಿದಂತಿದೆ. ಇದು ನನ್ನ ಭಾಗ್ಯವೂ ಕೂಡ ಹೌದು. ಈ ನಿಶಿತಾಸ್ತ್ರವನ್ನ ಅನುಸಂಧಾನ ಮಾಡುತ್ತೇನೆ. ಈಗ ಹೇಳು ಸಾರಥಿ, ಮಾಡಬಹುದೇ? ಪಾರ್ಥನ ಹೆಂಡತಿ ದ್ರೌಪದಿಗೆ ಮತ್ತು ಸುಭದ್ರೆಗೆ ವೈಧವ್ಯ ಈ ಸರಳು ಪಾಂಡವರ ಸೈನ್ಯವನ್ನ ನಿರ್ನಾಮ ದೀಕ್ಷೆಯನ್ನ ತರಬಹುದೇ? ಆಗ ಸಾರಥಿಯಾದ ಶಲ್ಯನು ಹೇಳ್ತಾನೆ, ಕರ್ಣ, ನೀನೀಗ ಶ್ರೇಷ್ಠವಾದ ಕರ್ತವ್ಯವನ್ನ ಎಸಗುತ್ತಿರುವೆ. ಎಲ್ಲಿಯೂ ನೆಲೆಯಿಲ್ಲದ ನಿನ್ನನ್ನ ತನ್ನರ ಮನೆಗೆ ಆಮಂತ್ರಿಸಿ ಅಂಗದೇಶದ ಪಟ್ಟವನ್ನಿತ್ತು ಸಂಕಷ್ಟ ಕಾಲದಲ್ಲಿ ನೆರವಾಗಬಹುದೆನ್ನುವ ಕೌರವನ ಭರವಸೆ ಸತ್ಯವಾಯಿತು. ನೃಪ ಸೈನ್ಯ ಶರದಿಯಲ್ಲಿ ನಿಂತಂತೆ ಯುದ್ಧವನ್ನು ಕೊಟ್ಟ ರಾಜನನ್ನ ನಾನು ಕಂಡಿಲ್ಲ. ಬಲ ಬೇಷ್, ಈ ಅಸ್ತ್ರವು ಕುರುರಾಯನ ಅಭ್ಯುದಯಕ್ಕೋಸ್ಕರ ನಿನ್ನ ಬತ್ತಳಿಕೆಯಲ್ಲಿ ಸೇರಿಕೊಂಡಿದೆ. ಆದರೆ ಅನುಸಂಧಾನ ಮಾಡುವ ರೀತಿಯಲ್ಲಿ ನೀನು ಸ್ವಲ್ಪ ಬದಲಾಯಿಸಬೇಕಿದೆ. ಸರ್ವವು ಸದಾ ಮೇಲ್ಮುಖವಾಗಿ ಚಲಿಸುವುದಷ್ಟೇ. ಕಂಠಕ್ಕೆ ಗುರಿಯಿಟ್ಟು ಅಸ್ತ್ರವನ್ನು ಹೂಡಿದರೆ ಅದು ಮುಕುಟವನ್ನು ಕಚ್ಚಿಕೊಂಡು ಹೋಗುತ್ತದಷ್ಟೇ. ಉರಗಾಸ್ತ್ರವನ್ನ ಶತ್ರುವಿನ ಹೃದಯಕ್ಕೆ ಗುರಿಯಿಟ್ಟು ಹೊಡೆದರೆ ಕೌರವನ ಅರಸುತನ ಸ್ಥಿರವಾಗುತ್ತದೆ. ಗುರಿ ಬದಲಾಯಿಸಿ ಅಸ್ತ್ರವನ್ನ ಅನುಸಂಧಾನ ಮಾಡು ಎಂದ ಶಲ್ಯ. ಆಗ ರಾಧೇಯನಿಗೆ ಸಾರಥಿಯ ಮಾತು ಹಿತವೆನಿಸಲಿಲ್ಲ. ಕರ್ಣ ಹೇಳ್ತಾನೆ, ಶಲ್ಯ, ಕರ್ಣನ ವ್ಯಕ್ತಿತ್ವವನ್ನ ನೀನೇನು ಬಲ್ಲೆ? ನಾ ಸಂಧತೆ ದ್ವಿಶರಂ ಶಲ್ಯ ಕರ್ಣ ನಾ ಮಾದುಷ ಜಿನ್ಹ ಯುದ್ಧ ಭವಂತಿ ಎಂದು ಹೇಳ್ತಾನೆ. ಅಂದ್ರೆ ಶಲ್ಯ ಈ ಕರ್ಣನು ಇಟ್ಟ ಗುರಿಯನ್ನ ಯಾವ ಕಾರಣಕ್ಕೂ ಬದಲಾಯಿಸತಕ್ಕವನಲ್ಲ.
ಎಂದಿಗೂ ಕಪಟ ಸಂಗ್ರಮದಲ್ಲಿ ತೊಡಗುವುದು ನನ್ನ ಜಾಯಮಾನದಲ್ಲಿಲ್ಲ. ನನ್ನ ದೃಢ ನಿಶ್ಚಯವನ್ನ ಆಲಿಸು. ಒಂದೇ ಗುರಿ, ಒಂದೇ ಶರಸಂಧಾನ, ಒಂದೇ ನಾಲಿಗೆ. ಕುಟಿಲ ವಿದ್ಯೆಯು ನನ್ನ ಜಾತಕದಲ್ಲಿಯೇ ಬರೆದಿಲ್ಲ. ವಚನ ಬದಲಾಯಿಸುವ, ಗುರಿ ಬದಲಾಯಿಸುವ ಅಧರ್ಮವು ನನ್ನಲ್ಲಿ ಸೋಂಕಲಾರದು. ಈ ಮಹಾಸ್ತ್ರವನ್ನ ಇನ್ನೂ ವಿಳಂಬಿಸದೆ ಕೌಂತೆಯನ ಕೊರಳಿಗೆ ಹೊಡೆಯುತ್ತೇನೆ ನೋಡು ಎಂದ. ಆಗ ಧೃತರಾಷ್ಟ್ರ ಏನು ಹೇಳಲಿ? ಉರಿ ಕಾರುತ್ತಿರುವ ಬರುವ ಅಸ್ತ್ರದ ಶಕ್ತಿಯನ್ನ ಮತ್ತು ಮಹಿಮೆಯನ್ನ, ಆ ಹೊತ್ತಿನಲ್ಲಿ ನಡೆದ ಜಗತ್ತಿನ ವೇದನೆಯನ್ನ ನಿರೂಪಿಸುವುದು ಕಷ್ಟಕರ. ವೈಮಾನಿಕರು ಅಂಬರ ಪಥದಿಂದ ಕೆಳಗೆ ಬಿದ್ದರು. ಸೂರ್ಯಾಗ್ನಿ ಸದೃಶ್ಯವಾದ ಆ ಮಹಾಕದನವು ಅಂತರಿಕ್ಷದಲ್ಲಿ ಜ್ವಾಜಲ್ಯಮಾನವಾಗಿ ಕಂಗೊಳಿಸಿತು. ಕದನ ಮುಖೇನ ಜಯವನ್ನ ಪಡೆಯುತ್ತೇನೆನ್ನುವ ಪಾಂಡವರ ಪಣವು ಧೂಳೀಪಟವಾಯಿತು. ಕೌರವನು ಛಲದಿಂದ ಸಾಧಿಸಿದ ಹಾಗೆ ಫಲಿಸಿತ್ತು. ಅರ್ಜುನನು ಹತನಾಗುವುದೇ ಸರಿ. ಹಾ, ವೃಕೋದರ, ನಕುಲ, ಸಹದೇವ ಎಂದು ರೋಧಿಸಿ ಪಾಂಡವ ಸೇನೆ ಮರುಗಿತು. ಹಲವರು ಗರುಡ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರು. ಕೆಲವರು ರಕ್ಷಾಯಂತ್ರಗಳನ್ನು ಕಟ್ಟಿಕೊಂಡರು. ಅನೇಕರು ವಿಷವನ್ನು ಸಂಹರಿಸುವ ಉಪಾಯವನ್ನ ಅವಸರವಾಗಿ ಯೋಚಿಸಿದರು. ಇತ್ತ ಕಡೆ ಕೌರವ ಸೇನೆ ಹಿಗ್ಗುತ್ತಿದ್ದಂತೆಯೇ ಪಾಂಡವ ಸೇನೆ ಕುಗ್ಗಿಬಿಡ್ತು. ಭೀಮಾದಿಗಳು ಮರುಗಿದ್ರು. ಈ ಬಾಣಕ್ಕೆ ಅರ್ಜುನನ ತಲೆಯುರುಳಿದರೆ ನಮ್ಮ ಜಯವು ಕುಗ್ಗಿದಂತೆಯೇ ಸರಿ. ಧರ್ಮಜನಿಗೆ ಬರಬೇಕಾದ ಸಿರಿ ವಂಚಿಸಲ್ಪಡುತ್ತೆ. ಈ ಯುದ್ಧ ಭೂಮಿಯ ಗೆಲುವನ್ನ ಕಾತರದಿಂದ ಕಾಯುತ್ತಿರುವ ಪಾಂಚಾಲಿಗೆ ಏನನ್ನು ಹೇಳಲಿ ಎಂದು ದುಃಖಿಸ್ತಾನೆ. ವೇಗದಿಂದ ಬರುವ ಭೀಕರ ಭುಜಂಗಾಸ್ತ್ರವನ್ನ ಶ್ರೀಹರಿಯು ವೀಕ್ಷಿಸಿದ. ಇನ್ನು ಮಾತನಾಡಲು ಸಮಯವಲ್ಲವೆನ್ನುತ್ತಾ ತನ್ನ ರಥವನ್ನ 5 ಅಂಗುಲ ನೆಲದಲ್ಲಿ ಕುಸಿಯುವಂತೆ ಮಾಡಿದ. ನಂಬಿದವರಿಗೆ ಅಭಯ ಹಸ್ತವನ್ನ ಕೊಡುವ ಮಾಧವನ ಉಪಾಯದಿಂದಾಗಿ ಕೊಲ್ಲುವುದಕ್ಕಾಗಿ ಬುಸುಗುಟ್ಟಿ ಬರುತ್ತಿದ್ದ ಸರ್ಪಾಸ್ತ್ರವು ಕಿರೀಟಿಯ ಶಿರದ ಬದಲಾಗಿ ಕಿರೀಟವನ್ನ ಕಚ್ಚಿಕೊಂಡು ಹೋಗಲು ಸಮರ್ಥವಾಯಿತು. ಚಂದ್ರಮನನ್ನ ಕ್ಷಣಕಾಲ ರಾಹು ಸೋಂಕಿದ ಮೇಲೆ ಅವನು ಪುನಃ ಶುಭ್ರಗೊಂಡು ಶೋಭಿಸುವಂತೆ ಧಗಧಗಿಸುವ ಜ್ವಾಲೆಯನ್ನ ಉಗುಳುತ್ತಿರುವ ನಾಗಾಸ್ತ್ರದಿಂದ ಪಾರಾಗಿ ಪಾರ್ಥನು ವಿಜೃಂಭಿಸಿದ. ದೃಪದ ಸುತೆಯು ಓಡಿ ಬಂದು ಅಸ್ತ್ರದ ಸೋಂಕಿನಿಂದ ಉಂಟಾದ ವಿಷವನ್ನ ಆರಿಸಿದಾಗ ಪಾಂಡು ಸೇನೆಗೆ ಹಾರಿಹೋದ ಜೀವ ಮತ್ತೆ ಮರುಕಳಿಸಿದಂತಾಯಿತು. ಆದರೆ ಸರ್ಪಾಸ್ತ್ರ ಪುನಃ ಕರ್ಣನಲ್ಲಿಗೆ ಆಗಮಿಸಿತು. ಆಗ ಸರ್ಪಾಸ್ತ್ರವು, ಹೇ ರಾಧೇಯ, ನೀನು ಸರಿಯಾಗಿ ವಿಚಾರಿಸದೆ ಅರ್ಜುನನ ಮೇಲೆ ನನ್ನನ್ನು ಹೂಡಿದೆ. ಊರ್ಧ್ವ ಮುಖವಾಗಿ ಹರಿಯುವ ನಾನು ಬಗ್ಗಲಾರದೆ ಅರ್ಜುನನ ಕಿರೀಟವನ್ನು ಒಯ್ಯಲು ಶಕ್ತನಾದನೆ ಹೊರತು. ಹಾಗಾಗಿ ನೀನು ಹೂಡಿದ ಗುರಿ ತಪ್ಪಿತು. ಇನ್ನೊಮ್ಮೆ ಪ್ರಮಾದವನ್ನೆಸಗದೆ ಹೃದಯ ಪ್ರದೇಶಕ್ಕೆ ಗುರಿಯಿಟ್ಟು ಹೊಡೆ. ನಿನಗೆ ಮಾತ್ರವಲ್ಲದೆ ನನಗೂ ಧನಂಜಯನ ಮೇಲೆ ಹಾಗೇ ಇದೆ. ಆತನು ನನ್ನ ಪರಮ ಶತ್ರುವಾಗಿದ್ದಾನೆ. ಅದನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಿನ್ನ ಬತ್ತಳಿಕೆಯಲ್ಲಿ ಅವಿತಿದ್ದೆ. ನಾನು ಅಶ್ವಸೇನನೆಂಬ ಸರ್ಪನಾಗಿದ್ದೇನೆ. ಹಿಂದೆ ಕಾಂಡವ ವನವನ್ನ ಶ್ವೇತವಾಹನನು ಅಗ್ನಿರಾಜನಿಗೆ ಭಕ್ಷಣೆ ಇದ್ದಾಗ ಜೀವದಿಂದುಳಿಯುವುದಕ್ಕಾಗಿ ಕಾಂಡವ ವನದಿಂದ ಮೇಲೆ ನೆಗೆದೆ. ಹಾರುತ್ತಿರುವ ನನಗೆ ಅರ್ಜುನನು ಬಾಣ ಪ್ರಯೋಗಿಸಿದ. ಅದರ ಪರಿಣಾಮ ನನ್ನ ಬಾಲ ಕತ್ತರಿಸಲ್ಪಡ್ತು. ಆ ದ್ವೇಷ ಸಾಧಿಸುವುದಕ್ಕೆ ನಿನ್ನ ಬತ್ತಳಿಕೆಯಲ್ಲಿ ಗೌಪ್ಯವಾಗಿದ್ದೇನೆ. ಈಗಲೂ ನೀನು ಪಶ್ಚಾತ್ತಾಪ ಪಡೆದೆ ಮತ್ತೊಮ್ಮೆ ಹೂಡು. ನಮ್ಮಿಬ್ಬರ ವೈರಿಯ ಶಿರವು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಬೀಳುವಂತೆ ಮಾಡುತ್ತೇನೆ ಎಂದ. ಇದನ್ನ ಶಲ್ಯನು ಕಂಡು, ಕರ್ಣ, ನೀನು ಉಣ್ಣಲು ಬಯಸಿದ ರೊಟ್ಟಿ ತಾನಾಗಿಯೇ ತುಪ್ಪಕ್ಕೆ ಬಿದ್ದಂತಿದೆ. ತಕ್ಷಣವೇ ಇನ್ನೊಮ್ಮೆ ಹೊಡಿ ಎಂದ. ಆಗ ಕರ್ಣನು ಕೋಪೋದ್ರೇಕದಿಂದ, ಹೇ ಅಶ್ವಸೇನ, ಇಲ್ಲಿಂದ ಈ ಕ್ಷಣವೇ ತೊಲಗು. ತೊಟ್ಟ ಬಾಣವನ್ನ ಇಟ್ಟ ಗುರಿಯನ್ನ ಬದಲಾಯಿಸಲಾರೆ. ನೀನು 100 ಅರ್ಜುನರನ್ನು ಕೊಲ್ಲುವುದಾದರೂ ಇನ್ನೊಮ್ಮೆ ಹೂಡಲಾರೆ ಎಂದು ಆರ್ಭಟಿಸಿ ಉರಗಾಸ್ತ್ರವನ್ನ ಅಲ್ಲಿಂದ ಹೊರದಬ್ಬಿದ. ಪಾರ್ಥನನ್ನ ತಾನೇ ಕೊಲ್ಲುತ್ತೇನೆ ಎಂದು ಛಲದಿಂದ ಬರುವ ಫಣಿ ಬಾಣವನ್ನ ಶ್ರೀಕೃಷ್ಣನು ಆದೇಶಿಸಿದಂತೆ ಅರ್ಜುನನು ಕೆಳಗುರುಳಿದ. ಭುಜಗಾಸ್ತ್ರ ಹೊಂದುವುದರಿಂದ ತಾನಾಗಿ ದೊರೆತ ಅಮೃತವನ್ನ ಕೈಯಾರೆ ಚೆಲ್ಲಿದಂತಾಯಿತು. ಇದರಿಂದ ಶಲ್ಯನು ಕ್ರುದ್ಧನಾದ. ಹೇ ಕರ್ಣ, ಏನು ಮಾಡಿದೆ? ಯುದ್ಧದಲ್ಲಿ ನಾನು ಕೊಟ್ಟ ಸಲಹೆಯನ್ನು ತ್ಯಜಿಸಿದೆ. ನನ್ನ ವ್ಯಕ್ತಿತ್ವಕ್ಕೆ ಮತ್ತು ಅನುಭವಕ್ಕೆ ಯಾವ ಬೆಲೆಯನ್ನಿತ್ತೆ? ಜಗವೇ ನಿನ್ನನ್ನು ಅರಿತಂತೆ ಸಾರಥಿಯ ಮಗನಾಗಿರುವೆ. ಅದನ್ನು ಜನರು ಮರೆಯುವಂತೆ ಮಾಡಲು ಕುರುಪತಿ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಿನ್ನನ್ನು ಕುಲಜನನ್ನಾಗಿ ಮಾಡಿದ. ಅಯ್ಯ, ಸುಯೋಧನನು ನಿಮ್ಮ ಮೂವರನ್ನ ನಂಬಿ ಕೆಟ್ಟುಬಿಟ್ಟ. ಪರಾಕ್ರಮದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದ ಅಮರ ಸಿಂಧುದ್ಭವರಿಗೆ ಸೇನಾಧಿಪತ್ಯದ ಅಭಿಷೇಕವನ್ನು ಮಾಡಿದರೆ ಶಿಖಂಡಿಯ ನೆಪದಲ್ಲಿ ಸಂಗ್ರಾಮ ಕಣದಿಂದ ಅವರು ವಿರಮಿಸಿದರು. ಕುಲಗುರುಗಳಾದ ದ್ರೋಣರು ಮಗನು ಹತನಾದನೆಂಬ ನೆಪದಿಂದ ಸ್ವರ್ಗಸ್ಥರಾದರು. ನೀನಾದರೋ ಕೊಟ್ಟ ಭಾಷೆಗೆ ತಪ್ಪುವವನಲ್ಲ. ಇಟ್ಟ ಗುರಿಯನ್ನ ಬದಲಿಸಲಾರನೆಂಬ ಶಪಥದಿಂದ ಪಾರ್ಥನನ್ನ ಕ್ಷಣದೊಳಗೆ ನಿರ್ನಾಮ ಮಾಡಬಹುದಾದ ಅಸ್ತ್ರವನ್ನ ತ್ಯಜಿಸಿದೆ. ನಿಮ್ಮ ಮೂವರನ್ನ ನಂಬಿ ಸುಯೋಧನ ಕೆಟ್ಟ. ಪ್ರತಿಯೊಬ್ಬರಿಗೂ ಸ್ವಪ್ರತಿಷ್ಠೆಯೇ ಮೇಲಾಯಿತು ವಿನಃ ಕೌರವನ ಶುಭೋದಯವೂ ಮುಖ್ಯವಾಗಲಿಲ್ಲವಲ್ಲ. 3 ಸೇನಾನಿಗಳ ಮೇಲೆ ಅಮಿತ ವಿಶ್ವಾಸವಿಟ್ಟು ಭೂಪತಿಯು ಕೆಟ್ಟುಬಿಟ್ಟ. ರಾತ್ರಿ ನೋಡಿದ ಬಾವಿಗೆ ಹಗಲಿನಲ್ಲಿ ಹೋಗಿ ಹಾರಿದಂತಾಯಿತು ಎಂದ.
ಇದನ್ನ ಕುಮಾರವ್ಯಾಸ ಭಾರತದಲ್ಲಿ ಮತ್ತು ಯಕ್ಷಗಾನ ಪ್ರಸಂಗದಲ್ಲಿ ಕುದುರೆಯ ಕಡಿವಾಣವನ್ನ ಬಿಸುಟ್ಟು ಶಲ್ಯನು ರಥದಿಂದಿಳಿದು ಹೋದ ಎಂದು ಬರೆಯಲ್ಪಟ್ಟಿದೆ. ಆದರೆ ವೇದವ್ಯಾಸ ಮಹರ್ಷಿಗಳು ರಚಿಸಿದ ಮೂಲ ಗ್ರಂಥದಲ್ಲಿ ಶಲ್ಯನು ಕಡೆವರೆಗೂ ಆ ರಥದಲ್ಲಿಯೇ ಉಪಸ್ಥಿತನಿದ್ದನೆಂದಿದೆ. ಹೀಗೆ ಕರ್ಣಾರ್ಜುನರೊಳಗೆ ಸಮರ ಪುನಃ ಪ್ರಾರಂಭವಾಯಿತು. ಶತ್ರುವನ್ನ ಅರ್ಜುನನು ಹೊಸದಾಗಿ 90 ಬಾಣಗಳಿಂದ ಹೊಡೆದ. ಸವ್ಯಸಾಚಿಯು ಕರ್ಣನ ಮರ್ಮಸ್ಥಾನವನ್ನು ಭೇದಿಸಲು ಅನೇಕ ಶರಗಳನ್ನು ಉಪಯೋಗಿಸಿದ. ಪರ್ವತಾಸ್ತ್ರವು ವಜ್ರಾಯುಧದಿಂದ ಸೀಳಲ್ಪಡುವ ಹಾಗೆ ಅಧಿರಥ ಪುತ್ರನು ಕಿರೀಟಿಯಿಂದ ತೀವ್ರವಾಗಿ ಗಾಯಗೊಂಡ. ಆ ಕ್ಷಣವೇ ಕರ್ಣನ ಕಿರೀಟವು ಬಿದ್ದು ಧರಿಸಿಕೊಂಡಿದ್ದ ವೇಷಭೂಷಣ ಕುಂಡಲ ಕವಚಗಳು ಸೀಳಲ್ಪಟ್ಟವು. ಧನಂಜಯನು ಮತ್ತೆ ತನ್ನ ವೈರಿಯನ್ನ 4 ಕಡೆಗಳಿಂದಲೂ ಘಾಸಿಗೊಳಿಸಿದ. ಮುಂದೆ ನಡೆದದ್ದು ಕರ್ಣನ ಮಾರಣ ಹೋಮ. ಕರ್ಣ ಪ್ರಯೋಗಿಸಿದ ಸರ್ಪಾಸ್ತ್ರದ ಪ್ರಭಾವಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಇನ್ನಿಲ್ಲದ ಅವಾಂತರವಾಗಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಅರ್ಜುನ ಮೇಲುಗೈ ಸಾಧಿಸಿದ. ಇವಿಷ್ಟು ಸರ್ಪಾಸ್ತ್ರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.